ಯಶವಂತಪುರ ಹೋಬಳಿ ಚಿಕ್ಕಕೊಡುಗೆನಹಳ್ಳಿಯಲ್ಲಿ ಸಿಕೆ ಕನ್ವೆನ್ಷನ್ ಹಾಲ್ ಉದ್ಘಾಟನಾ ಸಮಾರಂಭವು ನಡೆಯಿತು. ಈ ಕನ್ವೆನ್ಷನ್ ಹಾಲ್ ಚಿಕ್ಕಕೊಡುಗೆನಹಳ್ಳಿಯ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಪಕ್ಕದಲ್ಲಿದ್ದು ಮಾಗಡಿ ಮುಖ್ಯ ರಸ್ತೆಯಲ್ಲಿದೆ. ಸಿಕೆ ಕನ್ವೆನ್ಷನ್ ಹಾಲ್ ಮುಖ್ಯಸ್ಥರು ಮಾತನಾಡಿ, ಇದು ಹವಾನಿಯಂತ್ರಿತ ಹಾಲ್ ಆಗಿದ್ದು ಬಡವರಿಗೆ ಕೈಗೆಟುಕುವ ರೀತಿಯಲ್ಲಿ ದೊರೆಯುತ್ತದೆ. ಪಾರ್ಕಿಂಗ್, ಸೌಂಡಿಂಗ್, ಹವಾನಿಯಂತ್ರಿತ ಕೊಠಡಿಗಳಿದ್ದು ವೆಜಿಟೇಬಲ್ ಊಟಕ್ಕೆ ಸೀಮಿತವಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಕನ್ವೆನ್ಷನ್ ಹಾಲ್ ಚಿಕ್ಕಕೊಡಿಗೆಹಳ್ಳಿ ವ್ಯಾಪ್ತಿಯಲ್ಲಿ ಬರುತ್ತದೆ. ಇವತ್ತು ಈ ಸಿಕೆ ಕನ್ವೆನ್ಷನ್ ಹಾಲ್ನ ಉದ್ಘಾಟನಾ ಉದ್ದೇಶವೇನಂತ ಹೇಳಿದ್ರೆ, ಇದು ಮಧ್ಯಮ ವರ್ಗಕ್ಕೆ ಸುಲಲಿತವಾಗಿ ಹಾಗೂ ಸುಲಭವಾಗಿ ಕೈಗೆಟುಕುವ ದರದಲ್ಲಿ ಎಲ್ಲರಿಗೂ ಸಿಗುವಂತಾಗಬೇಕೆಂಬ ಉದ್ದೇಶದಿಂದ ಸಿಕೆ ಕನ್ವೆನ್ಷನ್ ಹಾಲ್ ಅನ್ನು ಓಪನ್ ಮಾಡಿದ್ದೇವೆ. ಇದು ಚಿಕ್ಕಕೊಡಿಗೆಹಳ್ಳಿ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ದೀಪ್ಲೆ ಎದುರುಗಡೆ ಬರುತ್ತದೆ. ಈ ಉದ್ಘಾಟನಾ ಸಮಾರಂಭಕ್ಕೆ ನಾವು ಶ್ರೀಮತಿ ಕುಸುಮಾ ಅವರು ಹಾಗೂ ನಮ್ಮ ಯಶವಂತಪುರ ಶಾಸಕರಾದ ಸೋಮಶೇಖರ್ ಗೌಡರವರನ್ನು ಆಹ್ವಾನಿಸುತ್ತೇವೆ. ಅವರು ಬಂದು ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿ ಕೊಡಲಿದ್ದಾರೆ. ನಮ್ಮ ಎಲ್ಲ ನಾಗರಿಕ ಬಂಧುಗಳಲ್ಲಿ ವಿನಂತಿ ಏನಂತ ಹೇಳಿದ್ರೆ, ಈ ಸುಸಜ್ಜಿತವಾದ ಸುವ್ಯವಸ್ಥೆ ಉಳ್ಳ ಈ ಸಿಕೆ ಕನ್ವೆನ್ಷನ್ ಹಾಲ್ ಅನ್ನು ದಯವಿಟ್ಟು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಈ ಕನ್ವೆನ್ಷನ್ ಹಾಲಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ರೀತಿಯ ಹೈಫೈ ಫೆಸಿಲಿಟಿಗಳಿರುತ್ತದೆ. ಪಾರ್ಕಿಂಗ್ ವ್ಯವಸ್ಥೆ, ಸೌಂಡಿಂಗ್ ಹಾಗೂ AC ಕನ್ವೆನ್ಷನ್ ಹಾಲ್ ಆಗಿರೋದ್ರಿಂದ ಇದು ಸ್ಪೆಸಿಫಿಕ್ ಆಗಿ ವೆಜ್ಗೋಸ್ಕರ ಸೀಮಿತವಾಗಿ ಇಡಲಾಗಿದೆ. ಆದುದರಿಂದ ತಾವುಗಳೆಲ್ಲರೂ ಈ ಸುತ್ತಮುತ್ತ ಇರುವ ನಾಗರಿಕರು ಈ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಬೇಕಾಗಿ ತಮ್ಮೆಲ್ಲರನ್ನು ವಿನಂತಿಸುತ್ತೇನೆ. ವಿಶೇಷವಾಗಿ ನಿನ್ನೆಯಿಂದನೂ ಕಾರ್ಯಕ್ರಮ ನಡೀತಾನೆ ಇದೆ. ನಿನ್ನೆ ವಾಸ್ತು ಹೋಮ, ಗಣಹೋಮ ಎಲ್ಲ ಮಾಡಿಸಿದ್ವಿ. ಇವತ್ತು ವಿಷ್ಣು ಸಹಸ್ರನಾಮ ಮತ್ತು ವಿಷ್ಣು ಪಾರಾಯಣ ಎಲ್ಲ ನಡೀತಾ ಇದೆ. ನಾಳೆಯಿಂದನೇ ರೆಡಿ ಇದೆ. 27ನೇ ತಾರೀಕಿಂದನೇ ಈ ಸಿಕೆ ಕನ್ವೆನ್ಷನ್ ಹಾಲ್ ಎಲ್ಲರ ಸೌಕರ್ಯ ಸೇವೆಗೆ ಸೌಲಭ್ಯಕ್ಕೆ ರೆಡಿ ಇದೆ. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.